ಹಾಯ್ ಎಲ್ರಿಗೂ ನಮಸ್ಕಾರ. ಇಶು ವೇಕ್ಷಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮನೇಲಿ ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇದೆ. ನಮ್ಮ ಭಾವನ ಮಗಳದು ಎಂಗೇಜ್ಮೆಂಟ್ ಇರೋದು, ಅಂದರೆ ನಮ್ಮ ಮನೆಯವರು ಇದ್ದಾರಲ್ವ ಅವರ ಅಣ್ಣನ ಮಗಳದು ಎಂಗೇಜ್ಮೆಂಟ್ ಇರೋದು ಇವತ್ತು. ಅದಕ್ಕೆ ರಾತ್ರಿನೇ ಎಲ್ಲ ನೈಲ್ ಪಾಲಿಶು ಮೆಹಂದಿ ಎಲ್ಲ ರೆಡಿ ಆಗ್ತಾ ಇದೆ. ನನ್ನ ಮಕ್ಕಳು ನಮಗಿಂತ ಜಾಸ್ತಿ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿರಿ. ಅವರೇ ನಿನ್ನೆನೋ ಮಿನಿ ಬ್ಲಾಗ್ ಹಾಕಿದ್ದೆ ಒಂದು, ಅವನು ಯಾವ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅಂತಂದು. ಫಸ್ಟು ನಾವು ರೆಡಿ ಆಗೋದಕ್ಕಿಂತ ಮುಂಚೆ ಅವ್ರನ್ನ ರೆಡಿ ಮಾಡಿಬಿಡ್ತೀವಿ. ಯಾವಾಗಲೂ ಇಶಾಂತಿಗೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆನೇ ರೆಡಿ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ ತಿಂಡಿನ ಚೌಟ್ರಲ್ಲೇ ರೆಡಿ ಮಾಡಿಸಿದ್ರು, ಹಾಗಾಗಿ ತಿಂಡಿ ತಿನ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ತಿಂಡಿ ಒಳ್ಳೆ ಬಟ್ಟೆ ಮಾಡ್ಕೊಂಡು ಮನೆಗೆ ರೆಡಿಯಾಗಿ ಬರ್ತಿದ್ದೀವಿ. ಆಲ್ರೆಡಿ ನಮ್ಮ ರಂಗನಾಥ್ ಬಾವ, ವೀಣಕ್ಕ ಅವರೆಲ್ಲ ರೆಡಿಯಾಗಿ ತಿಂಡಿ ತಿಂತಿದ್ದಾರೆ. ನಾವಿನ್ನೂ ರೆಡಿ ಆಗಿರಲಿಲ್ಲ. ನಮ್ಮ ಮನೇಲೆ ಮಕ್ಕಳೆಲ್ಲ ಇದ್ದಾವಲ್ವ, ಹಾಗಾಗಿ ಮಕ್ಕಳಿಗೆಲ್ಲ ತಿಂಡಿ ತಿನ್ನೋಕ್ಕಿಂತ ಮುಂಚೆ ರೆಡಿ ಮಾಡಿದ್ರೆ ಎಲ್ಲ ಹಾಳು ಮಾಡ್ಕೊತಾರೆ ಅಂದು ನಾವು ತಿಂಡಿ ತಿಂದಮೇಲೆ ರೆಡಿ ಆಗೋಣ ಅಂತಂದು ಫಸ್ಟ್ ತಿಂಡಿಗೆ ಹೋದ್ವಿ. ಆಲ್ರೆಡಿ ತುಂಬ ಲೇಟ್ ಆಯಿತು, ನಾವಿನ್ನೂ ರೆಡಿನೇ ಆಗಿರಲಿಲ್ಲ. ಎಲ್ಲರೂ ಬೈತಿದ್ರು ಬೇಗ ಹೋಗಿ ರೆಡಿ ಆಗಿಬರ್ರಿ, ಇನ್ನೊಬ್ಬ ರೆಡಿ ಆಗಿಲ್ವಲ್ಲ ಅಂತಂದು. ತಿಂಡಿ ತಿಂದು ಬರ್ತಿದ್ದಂಗೆ ವೇಕ್ಷಂಗೆ ಫಸ್ಟ್ ರೆಡಿ ಮಾಡಿಬಿಟ್ವಿ. ಅವ್ರ ಮಕ್ಳಿಗೆ ರೆಡಿ ಮಾಡಿಬಿಟ್ರೆ ನಾವು ಬೇಗ ರೆಡಿ ಆಗ್ಬೋದು ಅಂತ. ವೇಕ್ಷಾ ಮತ್ತು ಇಶಾಂತ್ಗೆ ಇಬ್ಬರಿಗೂ ರೆಡಿ ಆಗೋದಂದರೆ ತುಂಬ ಇಷ್ಟ. ಬಟ್ ಈ ವೇಕ್ಷಾ ಮಾತ್ರ ಹೇರ್ ಸ್ಟೈಲ್ ಮಾಡಬೇಕಾದ್ರೆ ಸ್ವಲ್ಪ ನಂಗೆ ಆ ಥರ ಬೇಡ ಈ ಥರ ಬೇಡ ಅಂತ ಕಾಟ ಮಾಡ್ತಲೇ ಬಿಟ್ಟರೆ, ರೆಡಿ ಮಾಡ್ಕೊಳ್ಳೋದು ಲಿಪ್ಸ್ಟಿಕ್ ಹಚ್ಕೊಳೋದಂದರೆ ಅವಳಿಗೆ ಸಖತ್ ಇಷ್ಟ. ಇವರಿಬ್ಬರು ರೆಡಿ ಆಯಿತು, ವೇಕ್ಷಾನ ರೆಡಿ ಆದಳು, ಇಶಾಂತನೂ ರೆಡಿ ಆದರು. ನೋಡಿ ಈ ಥರ ಕಾಣಿಸ್ತಿದ್ದಾರೆ ಇಬ್ಬರು, ಸಕ್ಕತ್ತಾಗಿ ಕಾಣಿಸ್ತಿದ್ರು ಇಬ್ಬರು. ನಾವು ಕೂಡ ಬೇಗನೆ ರೆಡಿಯಾಗಿ ಚೌಟ್ರಿಗೆ ಹೋದ್ವಿ. ಎಲ್ಲರೂ ಆಲ್ರೆಡಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ರೆಡಿ ಆಗಿಬಿಟ್ಟು. ನಮ್ಮ ನಾದ್ನೀರು ಅಕ್ಕಂದರು ಎಲ್ಲ, ನಮ್ಮದು ತುಂಬ ದೊಡ್ಡ ಫ್ಯಾಮಿಲಿ. ಹೋಗ್ತಾ ಎಲ್ಲ ಪರಿಚಯ ಮಾಡಿಕೊಡ್ತೀನಿ. ಇವರೆಲ್ಲ ನಮ್ಮ ಮನೆ ಮಕ್ಕಳು. ಇನ್ನು ಇದರಲ್ಲಿ ಇಬ್ಬರು ಮಿಸ್ ಆಗಿದ್ದಾರೆ, ಇಬ್ರಿಗೂ ಎಕ್ಸಾಮ್ ಇದೆ, ಹಾಗಾಗಿ ಇಬ್ಬರು ಬಂದಿಲ್ಲ. ಗಂಡಿನ ಕಡೆಯವರೆಲ್ಲ ಬಂದರು. ಗಂಡಿನ ಕಡೆಯವ್ರಿಗೆ ನಮ್ಮನೆ 3 ಜನ ಹೆಣ್ಮಕ್ಳಿದ್ದಾರೆ. 3 ಜನ ಆರತಿ ಮಾಡಿ ಅವ್ರನ್ನ ಒಳಗಡೆ ಕರ್ಕೊತಿದ್ದಾರೆ, ಚೌಟ್ರಿ ಒಳಗಡೆ. ಅವರು ಆಲ್ಮೋಸ್ಟ್ ರೆಡಿಯಾಗಿಯೇ ಬಂದುಬಿಟ್ಟಿದ್ರು, ಯಾಕೆಂದರೆ ಇಲ್ಲಿ ಬಂದಮೇಲೆ ಎಷ್ಟೊತ್ತಾಗುತ್ತೋ ಏನೋ ಅಂತಂದು ಅವರು ಮುಂಚೆನೇ ರೆಡಿಯಾಗಿ ಬಂದುಬಿಟ್ಟಿದ್ರು. ಬಂದ ತಕ್ಷಣವೇ ಶಾಸ್ತ್ರ ಶುರು ಮಾಡಿದ್ವಿ. ಗಂಡು ಹೆಣ್ಣು ಇಬ್ಬರೂ ದೊಡ್ಡವರ ಆಶೀರ್ವಾದ ತಗೊಂಡು ಪೂಜೆ ಮುಗಿಸಿದ್ರು. ಇಲ್ಲಿ ಗಂಡಿನ ಅಪ್ಪ ಅಮ್ಮ ಹಾಗೆ ಹೆಣ್ಣಿನ ಅಪ್ಪ ಅಮ್ಮ ಇಬ್ಬರೂ ತಾಂಬೂಲನ ಬದಲಾಯಿಸ್ಕೊತಿದ್ದಾರೆ. ಅಂದರೆ ಹೆಣ್ಣಿನ ಅಪ್ಪ ಅಮ್ಮ ನಮ್ಮ ಮಗಳನ್ನು ನಿಮ್ಮ ಮನೆಗೆ ಕೊಡೋದಕ್ಕೆ ನಾವು ಒಪ್ಪಿದ್ದೀವಿ ಅಂತ, ಹಾಗೆ ಗಂಡಿನ ಅಪ್ಪ ಅಮ್ಮ ನಿಮ್ಮ ಮಗಳನ್ನು ನಾವು ನಮ್ಮನೆ ಮಗಳಾಗಿ ಮಾಡ್ಕೊಳೋದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂತಂದು ತಾಂಬೂಲ ಬದಲಾಯಿಸ್ಕೊತಾರೆ. ಇವಾಗ ಹೆಣ್ಣಿಗೆ ಗಂಡಿನ ಕಡೆಯವರೆಲ್ಲ ಮಡ್ಲು ತುಂಬ ಶಾಸ್ತ್ರ ಅಂತ ಮಾಡ್ತಿದ್ದಾರೆ. ಅಂದರೆ ಎಂಗೇಜ್ಮೆಂಟಿಗೆ ಅಂತಂದು ನಾವು ಏನೆಲ್ಲ ತಂದಿರ್ತಾರೋ ಹಣ್ಣುಗಳಾಗಿರ್ಬೋದು, ಜಿಗ್ನಿ, ಟಮಟ, ಬಳೆ, ಹೂವು, ಸೀರೆ ಅದನ್ನೆಲ್ಲ ಮಡ್ಲಿಗೆ ಇಡ್ತಾರೆ. ಅದನ್ನು ಮಡ್ಲು ತುಂಬ ಶಾಸ್ತ್ರ ಅಂತ ಕರೀತಾರೆ. ಈ ಶಾಸ್ತ್ರಗಳೆಲ್ಲ ಮುಗಿದ ಮೇಲೇ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳೋದನ್ನ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಇಲ್ಲಿ ಅರ್ಶಿನ ಕುಟ್ಟೋ ಶಾಸ್ತ್ರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಮದುವೆ ಟೈಮಲ್ಲಿ ನಾವು ಅರ್ಶಿನ ಹಚ್ತೀವಲ್ವ ಗಂಡಿಗೆ ಮತ್ತು ಹೆಣ್ಣಿಗೆ, ಆ ಅರ್ಶಿನ ಇವಾಗಲೇ ಕುಟ್ಟಿಸ್ತಾರೆ ಗಂಡು ಹೆಣ್ಣಿನ ಕೈಯಲ್ಲಿ. ನಾವಿಲ್ಲಿ ಬಂದವ್ರಿಗೆಲ್ಲ ಮಡ್ಲಿ ತುಂಬೋದಕ್ಕೆ ಅಂತಂದು ವೀಳ್ಯದೆಲೆ, ಅಡಿಕೆ, ಚಿನ್ನಿ, ಟಮಟ ಎಲ್ಲ ನಿಂತು ಅದನ್ನೆಲ್ಲ ಜೋಡಿಸ್ತಾ ಇದ್ದೀವಿ. ಎಲ್ಲರೂ ಸೇರ್ಕೊಂಡು ಹೋಗ್ತಿದ್ದೇನೆ. ಇವರು ನಮ್ಮ 4ನೇ ಭಾವ ಸುದರ್ಶನ್ ಭಾವ, ಅವ್ರ ಪಕ್ಕದಲ್ಲಿರೋದು ಅವ್ರ ವೈಫ್ ವೀಣಕ್ಕ. ತುಂಬಾ ಸಪೋರ್ಟಿವ್ ಪರ್ಸನಾಲಿಟಿ ಇವ್ರದ್ದು.
ಅರ್ಶಿನ ಕುಟ್ಟ ಶಾಸ್ತ್ರ ಎಲ್ಲ ಮುಗೀತಿದ್ದಂಗೆ ಅವರು ರೆಡಿ ಆಗೋದಕ್ಕೆ ಹೋದರು. ಆ ಟೈಮ್ನ ಫಿಲಪ್ ಮಾಡೋದಕ್ಕೆ ಅಂತಂದು ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರಲ್ಲ, ಆ ಡ್ಯಾನ್ಸ್ ಮಾಡಿದರು. ಮತ್ತು ಸಾಂಗ್ ಅಂತೂ ತುಂಬಾ ಚೆನ್ನಾಗಿ ಹೇಳಿದರು. ಮಕ್ಕಳು ಸಹ ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡಿದರು. ಗಂಡು ಹೆಣ್ಣು ಇಬ್ಬರು ಸಹ ರೆಡಿಯಾಗಿ ಬಂದರು. ರಿಂಗ್ ಎಕ್ಸ್ಚೇಂಜ್ ಆದ ತಕ್ಷಣ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ತಿದ್ದಾರೆ. ರಿಂಗ್ ಎಕ್ಸ್ಚೇಂಜ್ ಮಾಡಿದ್ದಾಯಿತು, ಕೇಕ್ ಕಟ್ಟಿಂಗ್ ಆಯಿತು, ಎಲ್ಲ ಮುಗಿತು. ಇವಾಗ ಕೇಕ್ನ ಎಲ್ಲರಿಗೂ ಶೇರ್ ಮಾಡೋದಕ್ಕೆ ಅಂತ ತರ್ತಿದ್ದಾರೆ. ಅದು ಕೋಲ್ಡ್ ಕೇಕ್ ಅಲ್ವಾ, ಇಟ್ಟರೆ ಇರೋದಿಲ್ಲ, ಚೆನ್ನಾಗಿರೋದಿಲ್ಲ. ಅಲ್ಲಿ ಯಾವುದೇ ರೀತಿ ಫ್ರಿಜ್ಜು ಸಹ ಇರಲಿಲ್ಲ ಇಡೋದಕ್ಕೆ. ಹಾಗಾಗಿ ಎಲ್ಲರೂ ತುಂಬ ಜನ ಇದ್ರಲ್ವ, ಕಟ್ ಮಾಡಿ ಎಲ್ಲರೂ ತಿಂತಾರೆ ಅಂತಂದು ಕಟ್ ಮಾಡಿ ಎಲ್ರಿಗೂ ಕೊಡ್ತಿದ್ದಾರೆ. ಎಲ್ಲರೂ ಸ್ವಲ್ಪ ತಗೊಂಡು ತಿಂತಾ ಇದ್ದೀವಿ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಇಶಾಂತ್ ಯಾಕೋ ಏನೂ ತಿಂತಾನೆ ಇರಲಿಲ್ಲ ಇವತ್ತು. ಈ ಥರದ್ದೆಲ್ಲ ತುಂಬ ಇಷ್ಟ ಅವನಿಗೆ, ಕೇಕು, ಫಾಸ್ಟ್ ಫುಡ್ ಎಲ್ಲ. ಬಟ್ ಇವತ್ತು ಏನೂ ತಿನ್ನಲಿಲ್ಲ. ಎಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಮಾತ್ರ. ಇವತ್ತು ಕರೆಂಟ್ ಮಾತ್ರ ಸಿಕ್ಕಾಬಡೆ ತೆಗಿತಾಯಿದ್ರು, ಯಾಕೆಂದರೆ ಅಲ್ಲಿ ಕಂಬಗಳದ್ದು ಏನೋ ರಿಪೇರಿ ಇತ್ತು. ಸೊ ಹಾಗಾಗಿ ಕರೆಂಟ್ ತೆಗಿತಾಯಿದ್ರು, ಸಿಕ್ಕಾಬಡೆ ಶೆಕೆ. ನಮ್ಮ ಟೋಟಲ್ ಫ್ಯಾಮಿಲಿ ಇಷ್ಟು ಜನ ಇದ್ದೀವಿ. ಇದು ನಮ್ಮ ಮಕ್ಕಳ ಸೈನ್ಯ. ಇಷ್ಟು ಜನ ನಮ್ಮ ಮನೇಲಿ ಮಕ್ಕಳಿದ್ದಾರೆ. ಇದರಲ್ಲಿ ಇಬ್ಬರು ಮಿಸ್ ಇದ್ದಾರೆ ಮದುವೆಯಲ್ಲಿ, ಅವರು ಸಹ ಇರ್ತಾರೆ. ಟೋಟಲ್ ಎಲ್ಲರೂ ಫಿಲ್ ಆಗಿರ್ತಾರೆ. ಆವಾಗ ಕೊನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು ಊಟ. ಊಟ ಮುಗಿತಿದ್ದಂಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತಾಡಿ ಆಮೇಲೆ ಮನೆಗೆ ಹೊರಡಬೇಕು. ನೋಡಿ ನಮ್ಮ ಮನೆ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾವೆ ಅಂತಂದು. ಎಲ್ಲರ ಮನೆಯಲ್ಲೂ ಫಂಕ್ಷನ್ ಮುಗಿದ್ಮೇಲೆ ಇದೇ ಥರನೇ ಎಲ್ಲ ಮಕ್ಕಳು ಆಟ ಆಡ್ತಿರ್ತವೆ, ಡ್ಯಾನ್ಸ್ ಮಾಡೋದು, ಸುಮ್ಮನೆ ಆಟ ಆಡೋದು ಸ್ಟೇಜ್ ಮೇಲೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಶ್ಯೂ ವೀಕ್ಷ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ. ಥ್ಯಾಂಕ್ ಯು.